ಫಸ್ಟ್ ಕ್ವಶನ್ ನಿಮಗೆ ಈ ಸಿನಿಮಾ ನಿಮಗೆ ಹೇಗೆ ಸಿಕ್ತು ಸರ್? ಸಿನಿಮಾ ರಂಜಿತ್ ಸರ್. ಸೊ DOP ಅವ್ರು ಸಜೆಷನ್ ಮಾಡಿರೋದು. ಸೊ ರಂಜಿತ್ ಸರ್ ಬಂದರು. ಸೊ ಈ ಲೈಕ್ ಮೀ ಆ್ಯಂಡ್ ಐ ಲೈಕ್ ದ ಸ್ಕ್ರಿಪ್ಟ್. ಮೇಡಮ್ ನಿಮಗೆ ಈ ಸಿನಿಮಾ ಹೇಗೆ ಸಿಕ್ತು? ನನಗೂ ಅಷ್ಟೇ ರಂಜಿತ್ ಸರ್ ಬಂದು ಕಾಂಟ್ಯಾಕ್ಟ್ ಮಾಡಿದ್ರು, ಫುಲ್ ಕತೆ ಹೇಳಿದ್ರು, ಪಾತ್ರ ಇಷ್ಟ ಆಯಿತು, ಕೊಂಡೆ ಅಷ್ಟೇ, ಸಿಂಪಲ್. ಈ ಸಿನಿಮಾದ ಟ್ರೈಲರು ಆಮೇಲೆ ಸಾಂಗ್ಸ್ ಎಲ್ಲ ನೋಡಿದ್ರೆ ನಿಮ್ದಿಬ್ಬರದು ಕೆಮಿಸ್ಟ್ರಿ ತುಂಬ ಚೆನ್ನಾಗಿ ಕಾಣುತ್ತೆ. ಅದಕ್ಕೆ ನೀವು ಯಾವ ಥರ ಪ್ರಿಪೇರ್ 100% ರಿಹರ್ಸಲ್ಸ್ ಇತ್ತು. ಒಂದು 15 ಡೇಸ್ ಆದರೂ ರಿಹರ್ಸಲ್ಸ್ ಇತ್ತು. ಸೊ ಇವ್ರ ಜೊತೆನೂ ಕಾಂಬಿನೇಷನ್ ಇತ್ತು. ಸೊ ಬೇರೆ ನಮ್ಮದು ಸೋಲೋ ಶಾರ್ಟ್ಸ್ಗಳಿಗೆ ಏನೇನು ರಿಹರ್ಸಲ್ಸ್ ಬೇಕು ಅದಿತ್ತು. ಯಾಕಂದ್ರೆ ಅಲ್ಲಿ ಹೋಗಿ ನಾವು ಎಕ್ಸ್ಪೆರಿಮೆಂಟ್ ಮಾಡೋದಕ್ಕಿಂತ ಇಲ್ಲಿ ಮಾಡ್ಕೊಂಡು ಹೋಗ್ಬಿಟ್ರೆ ಬೆಸ್ಟ್ ಅಲ್ವಾ. ಸೊ ಹಂಗಾಗಿ ಕೆಮಿಸ್ಟ್ರಿ ಆ ಥರ ಬಂತು. ಆ್ಯಂಡ್ ಆಲ್ಸೋ ಲೈಕ್ ಇವಾಗ ಸೀನ್ಸ್ ಇರಬೇಕಾದ್ರೆ ಮುಂಚೆ ಡೈಲಾಗ್ಸ್ ಇರುತ್ತಲ್ಲ, ಅದನ್ನ ನಾವು ಒಂದ್ಸಲ ರಿಹರ್ಸ್ ಮಾಡ್ಕೊತಿದ್ದು. ಬಿಕಾಸ್ ನಮ್ಮದೆಲ್ಲ ಲೈವ್ ಲೊಕೇಶನ್ಸ್ ಇರ್ತಿತ್ತಲ್ವಾ. ಸೊ ಒಂದ್ಸಲ ಒನ್ ಟೇಕ್ ಆಗಬೇಕಿತ್ತಲ್ಲ, ಆಲ್ಮೋಸ್ಟ್ ಒನ್ ಟೇಕ್ ಥರಲ್ಲ. ಸೊ ಅದಕ್ಕೆ ಸ್ವಲ್ಪ ಒಂದ್ಸಲ ರಿಹರ್ಸ್ ಮಾಡ್ಕೊತಾ ಇದ್ದು. ಸರ್ ನಿಮಗೆ ಈ ಸಿನಿಮಾದಲ್ಲಿ ಒಂದು ಸೀನ್ ಆಗಿರ್ಬೋದು, ಫೈಟ್ ಸೀಕ್ವೆನ್ಸ್ ಆಗಿರ್ಬೋದು, ಏನಾಗಿ ತುಂಬ ಕಷ್ಟ ಅನಿಸಿದ್ದು ಒಂದು ಇನ್ಸಿಡೆಂಟ್ ಡ್ಯಾನ್ಸ್ ಎಪಿಸೋಡ್. ಸೊ ನೈಟ್ 10 ಗಂಟೆಯಿಂದ ಬೆಳಗ್ಗೆ 6 ಗಂಟೆ ತನಕ ಮಾಡಿಸಿದ್ದಾರೆ. ಫುಲ್ಲು ನೀರು ಬಿಡ್ತಾ ಇರ್ತಾರೆ. ಸೊ ನೆನ್ಕೊಂಡು ಚಳಿ ಬೇರೆ ಆ ಟೈಮಲ್ಲಿ ಮೋಸ್ಟ್ಲಿ ನನ್ನ ಪ್ರಕಾರ ಚಳಿಗಾಲ ಇತ್ತು. ಆ್ಯಂಡ್ ನನಗೆ ಕಾಲು ಅಡಿಗಡೆ ಒಂದಿಷ್ಟೊತ್ತ ಕುಯ್ದೋಗ್ಬಿಟ್ಟಿತ್ತು. ಯಾಕಂದ್ರೆ ಮಣ್ಣು ಫುಲ್ ಕಲ್ಲು ಎದ್ಬಿಟ್ಟಿರುತ್ತೆ. ಅದ್ರ ಮೇಲೆ ಡ್ಯಾನ್ಸ್ ಮಾಡಿ ನೀರು ಬಿಟ್ಟಾಗ ಅದು ಪಾಪ ಹಾಗೆ ಆಗುತ್ತೆ. ಆ್ಯಂಡ್ ಲಾಸ್ಟ್ ಶಾಟ್ ವಾಮಿಟ್ ಮಾಡಿ ನೆಕ್ಸ್ಟ್ ಶಾಟ್ ತೆಗ್ದಿರೋದು. ಬಿಕಾಸ್ ಐ ನಾಟ್ ಅ ರೆಗ್ಯುಲರ್ ಡ್ಯಾನ್ಸರ್. ಅಂದರೆ ಅವ್ರಿಗೊಂದು ಅವ್ರದ್ದೇ ಆದಂಥ ಒಂದು ಸ್ಟ್ಯಾಮಿನಾ ಆ್ಯಂಡ್ ಆರ್ಟ್ ಫಾರ್ಮ್ ಅಲ್ವಾ. ಒಂದು ಡ್ಯಾನ್ಸ್ ಫಾರ್ಮ್ ಅಂದರೆ ಡ್ಯಾನ್ಸ್ ಅಂತ ಹೇಳಿದ್ರೆ ಹಂಗಿರುತ್ತೆ. ಸೊ ಫಿಟ್ನೆಸ್ ನಾವು ಬೇರೆ ಥರ ನೋಡ್ಕೊಂಡಿರ್ತೀವಿ. ಅದರಲ್ಲಿ ನಮಗೆ ತೊಂದರೆ ಆಗಲ್ಲ. ಸೊ ಅದಕ್ಕೆ ಇದರಲ್ಲಿ ಒಂದು ಸ್ವಲ್ಪ ಇದೆ. ಮೇಡಮ್ ನಿಮಗೆ ನನಗೆ ಒಂದು ಆಕ್ಸಿಡೆಂಟ್ ಶಾಟ್ ಇತ್ತು ಆ್ಯಕ್ಚುಲಿ. ಅದು ಆ ದಿನ ನನಗೆ ಸಿಕ್ಕಾಪಟ್ಟೆ ಒಂದು ಸ್ವಲ್ಪ ಕಷ್ಟ ಅನಿಸಿತ್ತು. ಬಿಕಾಸ್ ರೋಪ್ ನಿಮ್ಗೆ ಗೊತ್ತಲ್ವ, ರೋಪ್ ಎಲ್ಲ ಹಾಕ್ಕೊಂಡೇ ಇರಬೇಕು. ಸ್ವಲ್ಪ ದಿನಪೂರ್ತಿ ಹಂಗೆ ಇರ್ತಿದ್ದೆ. ಬಿಕಾಸ್ ಅದೊಂಥರ ಎಕ್ಸ್ಟೀರಿಯರ್ ಎಲ್ಲ ಹೊರ್ಗಡೆ ಇದ್ದಿದ್ದು, ಔಟ್ಸ್ಕಟ್ಸ್ ಥರ ಇತ್ತು. ಸೊ ಆ ದಿನ ಸ್ವಲ್ಪ ಬಿದ್ದು ಎದ್ದು ಇಲ್ಲಿ ಕೆನ್ನೆಗೆ ಹೊಡ್ಕೊಂಡು ಅದೆಲ್ಲ ಆಗಿದೆ. ನಿಮ್ಮ ಕಡೆಯಿಂದ ನಿಮಗೆ ಆಸ್ ಹೀರೋ ಆಗಿ ನೀವು ಹೊಸದಾಗಿ ಏನು ಮಾಡಿದ್ದೀರಂತ ಈ ಸಿನಿಮಾದಲ್ಲಿ? ಸೊ ನಾನು ಎಲ್ಲ ಸಿನಿಮಾನು ಹೊಸದಾಗಿ ಏನೋ ಒಂದು ಮಾಡ್ತೀನಿ ಅನ್ನೋ ಥರನೇ. ಯಾಕಂದ್ರೆ ಮ್ಯಾನರಿಸಮ್ ಯು ಕ್ಯಾನ್ ಸೇ ಇವಾಗ ಗಂಟು ಮೂಟೆ ಅಂತ ತಗೊಳ್ಳಿ, ನಾನು ಬೇರೆ ಥರನೇ ಮ್ಯಾನರಿಸಮ್ ಇದೆ. ಟಾಮ್ ಆ್ಯಂಡ್ ಜೆರಿ ಅಂತ ತೊಗೊಂಡ್ರೆ ಬೇರೆ ಥರ ಮ್ಯಾನರಿಸಮ್ ಇದೆ. ಇದರಲ್ಲಿ ಸಪ್ಲೇಯರ್ದು ಒಂದು ಮ್ಯಾನರಿಸಮ್, ಒಂದೇ ಒಂದು ಸ್ವ್ಯಾಗ್ ಇರುತ್ತೆ. ಸೊ ಅದನ್ನ ಮಾಡಿರೋದು. ಸೊ ಯಾ ಈ ಒಂದು ಕ್ಯಾರೆಕ್ಟರ್ ಪ್ರಿಪೇರ್ ಆಗ್ಬೇಕಂದ್ರೆ ಸರ್ ಅದ್ರದ್ದೇ ಆದ ಒಂದು ಪ್ರೊಸೆಸ್ ಇರುತ್ತೆ. ಪ್ರಿಪ್ರೇಷನ್ಗೆ ಟೈಮ್ ತಗೊಳುತ್ತೆ. ನೀವು ಅದನ್ನ ಯಾವ ತರ ತಗೊಂತೀರಾ? ಅಂದ್ರೆ ಡೈರೆಕ್ಟರ್ ಜೊತೆ ಡಿಸ್ಕಸ್ ಮಾಡ್ಬಿಟ್ಟು ಅದೆಲ್ಲ ಆದ್ಮೇಲೆ ನಿಮ್ದು ಪ್ರೊಸೆಸ್ ಏನಿರುತ್ತೆ? ಸೊ ಡೈರೆಕ್ಟರ್ ಹತ್ರ ಒಂದು ಸ್ಕೆಲೆಟನ್ ತೊಗೊಂಬಿಟ್ಟಿರ್ತೀವಿ. ಸೊ ಅದಕ್ಕಿಂತ ನಾವು ಮೇಲ್ಗಡೆ ಅದಕ್ಕೆ ದೇಹ ಇದು ಮಾಡಬೇಕು ಅಂತ ಹೇಳಿದ್ರೆ ಸ್ಕ್ರಿಪ್ಟ್ ಒಳಗೆ ನಾವು ಫುಲ್ ಹೋಗಬೇಕಾಗುತ್ತೆ. ಆ್ಯಂಡ್ ಅದೊಂದು ಅದೇನೋ ಗೊತ್ತಿಲ್ಲ, ಒಂದು ಸಿನಿಮಾ ಅನ್ನೋದು ರಿಹರ್ಸಲ್ಸ್ ಮಾಡ್ತಾನೆ ನಮ್ಮದು ಇಂಟೋನೇಷನ್ಸು, ಟೋನ್ಸ್ ಮತ್ತು ಮ್ಯಾನರಿಸಮ್ ಅಲ್ಲೇ ಆಗ್ಬಿಡುತ್ತೆ, ಅಡಾಪ್ಟ್ ಆಗಿಬಿಡುತ್ತೆ. ಒನ್ಸ್ ಅದು ಲಾಕ್ ಆಯಿತು ಅಂತ ಹೇಳಿದ್ರೆ ನಾವು ಅದ್ರ ಮೇಲೆ ಹೋಗಬೇಕು, ಎಲ್ಲೂ ಚೇಂಜ್ ಆಗಂಗಿಲ್ಲ. ಚೇಂಜ್ ಆಗಿಬಿಟ್ರೆ ರಿದಮ್ ಮಿಸ್ ಆಗಿಬಿಡುತ್ತೆ. ಅಲ್ಲೊಂಥರ ಅನಿಸ್ತಿರ್ತಾನೆ, ಇಲ್ಲೊಂಥರ ಅನಿಸ್ತಿರ್ತಾನೆ. ಅವನು ಏನೋ ಒಂದು ಕೇಳಬೇಕಂದ್ರೂ ಅದೇ ಮ್ಯಾನರಿಸಮಲ್ಲಿ ಕೇಳಬೇಕು, ಅದೊಂದು ಸೆಟ್ ಮಾಡ್ಕೊಂಬಿಡ್ಬೇಕು. ಎಸ್ ಮೇಡಮ್ ನಿಮ್ದು ಸಾರಿ, ಕ್ವಶನ್ ಮಾಡ್ತೀನಿ. ನಿಮ್ಗೆ ಒಂದು ಕ್ಯಾರೆಕ್ಟರ್ಗೆ ನೀವು ಯಾವ ಥರ ಪ್ರಿಪೇರ್ ಆಗ್ತೀರಾ? ಪ್ರಿಪರೇಷನ್ ಓಕೆ. ಸೊ ಈ ಪಾತ್ರದ ಬಂದು ಟೀಚರ್, ಇದು ಗೌರ್ಮೆಂಟ್ ಸ್ಕೂಲ್ ಟೀಚರು. ನನಗೆ ಪ್ರಿಪ್ರೇಷನ್ ಅನ್ನೋದಕ್ಕಿಂತ ಅದು ಔಟ್ಫಿಟ್ಸ್ ಇದೆ ಗೊತ್ತಾ, ಅದೊಂದು ಹಾಕ್ದಾಗೆ ನಂಗೆ ಅದು ಟೀಚರ್ ಫೀಲ್ ಬಂದುಬಿಡ್ತಿತ್ತು. ಬಿಕಾಸ್ ನಂಗೆ ಸ್ಕೂಲಲ್ಲಿ ಲೈವ್ ಸ್ಕೂಲ್ ಲೊಕೇಶನ್ಸಲ್ಲಿ ಮಾಡಿದ್ದು. ಅಲ್ಲಿ ಹೋಗಿ ಮಕ್ಳನ್ನ ನೋಡ್ತಿದ್ದಂಗೆ ನಂಗೆ ಒಂದೊಂದು ಸ್ಕೂಲ್ದು ಟೀಚರ್ ಮ್ಯಾನರಿಸಮ್ ಬಂದುಬಿಡ್ತಿತ್ತು. ಬಿಕಾಸ್ ವಾಚ್ ಇರ್ಬೋದು, ಸ್ಯಾರಿ, ಅದೆಲ್ಲ ಬ್ಯಾಗ್, ಅವ್ರು ಹೆಂಗೆ ಗೊತ್ತಲ್ವ ನಿಮ್ಗೆ, ಈಗ ಸ್ಕೂಲ್ ಟೀಚರ್ ನೋಡಿದಾಗ ಆ ಥರ ಬಂದುಬಿಡ್ತಿತ್ತು ನನಗೆ. ಸರ್ ನೀವು ಫಸ್ಟ್ ಹೀರೋಯಿನ್ ಮೇಡಮ್ ಎಲ್ಲಿ ಮೀಟ್ ಮಾಡಿದ್ದು? ಫಸ್ಟ್ ರಿಹರ್ಸಲ್ಸ್ ಹಾಂ, ರಿಹರ್ಸಲ್ ಇದಕ್ಕಿಂತ ಮುಂಚೆ ನೋಡಿದ್ವಿ? ಇಲ್ಲ ನಾನು ನೋಡಿಲ್ಲ. ಮೇಡಮ್ ನೀವು ಫಸ್ಟ್ ಹೀರೋ ನೋಡಿದ್ದು ಆನ್ ಸ್ಕ್ರೀನ್ ಆಗಿರಲಿ ಆಫ್ ಸ್ಕ್ರೀನ್ ಆಗಲಿ ಫಸ್ಟ್ ನೋಡಿದ್ದು ಏನು? ಆಫ್ ಸ್ಕ್ರೀನಲ್ಲಿ ನಾನು ಆಲ್ರೆಡಿ ಇವ್ರ ಸಾಂಗ್ ಇದೆಯಲ್ಲ ಒಂದು ಟಾಮ್ ಆ್ಯಂಡ್ ಜೆರಿದು, ಅದು ನೋಡಿದ್ದೆ, ಇಷ್ಟ ಆಗಿತ್ತು ಅದರಲ್ಲಿ. ಅದು ಬಿಟ್ಟರೆ ಆಫ್ ಸ್ಕ್ರೀನಲ್ಲಿ ಲುಕ್ ಟೆಸ್ಟ್ ಇತ್ತು. ಐ ಮೀನ್ ಇಬ್ರದ್ದು ಒಂದು ಲುಕ್ ಟೆಸ್ಟ್ ಅವತ್ತು ಮೀಟ್ ಆಗಿತ್ತು ಫಸ್ಟ್. ಸರ್ ಈಗ ಆಡಿಯನ್ಸು ಈ ಸಿನಿಮಾ ಏನಕ್ಕೆ ಮಾಡಬೇಕು ಅಂತ? ಫಾರ್ ಎಂಟರ್ಟೈನ್ಮೆಂಟ್, ಪ್ಯೂರ್ಲಿ ಫಾರ್ ಎಂಟರ್ಟೈನ್ಮೆಂಟ್. ಯಾ, ಖಂಡಿತ ಎಂಟರ್ಟೈನ್ಮೆಂಟ್ ಇದೆ. ಅದ್ರ ಜೊತೆಗೆ ತುಂಬಾ ಇದೆ, ಸಸ್ಪೆನ್ಸ್ ಇದೆ, ಆಮೇಲೆ ಕ್ಯೂರಿಯಾಸಿಟಿ ಬಿಲ್ಡ್ ಆಗುತ್ತೆ. ನೋಡ್ತಿದ್ದಂಗೆ ಇದು ನೆಕ್ಸ್ಟ್ ಏನಾಗ್ಬೋದು, ಹಿಂಗಾಗ್ಬೋದು, ಹಂಗಾಗ್ಬೋದು ಅಂತೆಲ್ಲ ಒಂದು ಆ ಥರ ಅನ್ಕೊಂತಾರೆ, ಆ ಥರ ಇದೆ. ಮತ್ತು ಪ್ರೀತಿ ಕೂಡ ಇದೆ, ಲವ್ ಇದ್ದಾಗ ನೋಡ್ತಿರಲ್ವ, ಇಷ್ಟ ಆಗುತ್ತೆ. ನಿಮ್ಮದು 2019 ಗಂಟು ಮುಟ್ಟೆ, 2021 ಟಾಮ್ ಆ್ಯಂಡ್ ಜೆರಿ, 24 ಸಪ್ಲೈಸ್ ಅಂತ 2 ವರ್ಷಕ್ಕೆ ಒಂದು ಸಿನಿಮಾ ಮಾಡ್ತಾ ಇದ್ದೀರಾ. ಅಂದರೆ 2 ಇಯರ್ಸಲ್ಲಿ 2 ಇಯರ್ಸಿಗೆ ಒಂದಂತ ಮಾಡ್ತಾ ಇರೋದಾ ಅಥವಾ? ಇಲ್ಲ, ಅಂದರೆ ಐ ಆಮ್ ವೆರಿ ಚೂಸಿ ಆ್ಯಕ್ಚುಲಾಗಿ. ಅಂದರೆ ನಾನು ಒಂದು ಸಿನಿಮಾ ಇರುವಾಗ ಅದ್ರ ಜೊತೆಗೆ ಮಿಕ್ಸಪ್ ಮಾಡಿ ಇನ್ನೊಂದು ಸಿನಿಮಾ ಮಾಡೋದಕ್ಕೆ ನನಗೇನೂ ಇಷ್ಟ ಆಗಲ್ಲ. ಯಾಕಂತೇಳಿದ್ರೆ
ಅಲ್ಲ ಮಾಡ್ಬೋದು ಹಾಗೆ, ಬಟ್ ಸಮ್ಟೈಮ್ಸ್ ಏನಾಗುತ್ತೆ ಪರ್ಟಿಕ್ಯುಲರ್ ಲುಕ್ ನಂಗೆ ಹಿಂಗೆ ಬೇಕು ಅಂತ ಯಾರೋ ಹೇಳಿದಾಗ ನಾವು ಹಾಗೆ ಇರಬೇಕಾಗತ್ತೆ. ಇವಾಗ ಸಪ್ಲೈಯರ್ ಶಂಕರ ಅಂದರೆ ಒಂದು ತೆಳ್ಳಗಿರ್ತಾನೆ, ಕಪ್ಪಾಗಿರ್ತಾನೆ, ಒಂದು ಸ್ವಲ್ಪ ಅವನದೇ ಬೇರೆ ಥರ ಇರುತ್ತೆ. ನಾನು ಸೈಮಲ್ಟೇನಿಯಸ್ಸಾಗಿ ಇನ್ನೊಂದು ಸಿನಿಮಾ ಮಾಡ್ತೀನಿ ಅಂತ ಹೇಳಿದ್ರೆ ಅವರು ಇಲ್ಲ ನಂಗೆ ಬಾಡಿ ಇರಬೇಕು, ನನಗೆ ಶೇವ್ ಲುಕ್ ಬೇಕು, ಇನ್ನೊಂದು ಮತ್ತೊಂದೊಂದಾಗ ಹಂಗೆ ಮಾಡೋಕ್ಕಾಗಲ್ಲ. ಬ್ಯಾಲೆನ್ಸ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆ್ಯಂಡ್ ಈ ಸಿನಿಮಾಗಳಿಗೆ ಸ್ವಲ್ಪ ಚಾಲೆಂಜಸ್ ಇತ್ತು. ಇವನ್ ನೀವು ಗಂಟು ಮುಟ್ಟೆ ಅಂತ ತೊಗೊಂಡ್ರೆ ಒಂದು ಸ್ವಲ್ಪ ಲೋ ಬಜೆಟಲ್ಲಿ ಸಿನಿಮಾ ಮಾಡಿದ್ರು, 1 ಇಯರ್ ತೊಗೊಂಡು. ಯಾಕಂದರೆ ಅವ್ರು ನ್ಯೂಯಾರ್ಕ್ ಫಿಲ್ಮ್ ಫೆಸ್ಟಿವಲ್ ಎಲ್ಲ ಹೋಗಿ ಬರುವಾಗ ಒಂದಿಷ್ಟು ಟೈಮ್ ಆಯಿತು, ಅದಕ್ಕೋಸ್ಕರ ಅದು ಟೈಮ್ ಆಯಿತು. ಅದಾದಮೇಲೆ ಇವಾಗ ಟಾಮ್ ಆ್ಯಂಡ್ ಜೆರಿ ಅಂತ ತೊಗೊಂಡ್ರೆ ಎರಡು ಲಾಕ್ಡೌನ್ ಆಗಿತ್ತು ಆ ಟೈಮಲ್ಲಿ. ಸೊ ಆಬ್ವಿಯಸ್ಲಿ ಆಗಲೇಬೇಕು. ಇವಾಗ ಸಪ್ಲೈಯರ್ ಶಂಕರ ಅಂತ ಬಂತು ಅಂತ ಹೇಳಿದ್ರೆ ಆ್ಯಕ್ಚುಲಿ ಇದು ಮಾಡ್ಬೇಕು ಅಂದ್ಕೊಂಡಿದ್ದೆ, ಒಂದು ಬಜೆಟ್ ಇನ್ನೂ ಜಾಸ್ತಿ ಆದಾಗ ದುಡ್ಡು ಹೊಂದಿಸ್ಬೇಕಲ್ವ. ಹಂಗಿದ್ದಾಗ ನಾನೊಬ್ಬ ಆರ್ಟಿಸ್ಟಾಗಿ ಕಮಿಟ್ಮೆಂಟ್ ಕೊಟ್ಟು ಇಲ್ಲ ಸರ್ ಇನ್ನೊಂದು ಸಿನಿಮಾ ಮಾಡ್ಕೊಂಬರ್ತೀನಿ ನನಗೆ ವೆಯ್ಟ್ ಮಾಡಿ ಅಂದರೆ ತಪ್ಪಾಗುತ್ತೆ ನನ್ನ ಲುಕ್ಸ್ಗೋಸ್ಕರ. ಸೊ ಹಂಗಾಗಿ ಇದಕ್ಕೆ ಟೈಮ್ ಕೊಟ್ಟು ಫುಲ್ಲಿ ಫ್ಲೆಡ್ಜ್ ಆಗಿ ಇದನ್ನು ಮುಗಿಸಿ ನೆಕ್ಸ್ಟ್ ಕಾಲಿಡ್ತಾರೆ. ಹಿ ಈಸ್ ವೆರಿ ಟ್ಯಾಲೆಂಟೆಡ್ ಗೈ ಆ್ಯಂಡ್ ವೆರಿ ಪ್ಯಾಷನೇಟ್. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಒಂದು ಒಳ್ಳೆ ವಿಷನ್ ಇದೆ, ಒಂದು ಒಳ್ಳೆ ಕನಸಿದೆ, ಸಿನಿಮಾ ಬಗ್ಗೆ ತಿಳ್ಕೊಂಡಿದ್ದಾರೆ, ಪ್ಯಾಷನೇಟ್ ಇದ್ದಾರೆ. ಅದೆಲ್ಲದಕ್ಕಿಂತ ಹೆಚ್ಚು ನಮಗೆ ಪ್ಯಾಷನ್ ಕಮ್ಸ್ ವಿತ್ ಎಲ್ಲ ಏನದು ಆಸ್ಪೆಕ್ಟ್ ಎಲ್ಲ ಇದರಲ್ಲೂ ಬಂದುಬಿಡುತ್ತಲ್ವ. ಅದೇ ಮೇನ್ ಪ್ಯಾಷನೇಟ್, ಅದೇ ಮೇನ್, ಇನ್ಕ್ಲೂಡಿಂಗ್ ಪ್ರೊಡ್ಯೂಸರ್. ನನಗೆ ಅವ್ರದ್ದು ಫಸ್ಟ್ ಅವ್ರು ಗುಡ್ ಹ್ಯೂಮನ್. ಸೊ ಎಲ್ಲರನ್ನೂ ಒಂದೇ ಥರ ನೋಡ್ತಾರೆ. ನಂಗೆ ಅದು ತುಂಬ ಇಷ್ಟ ಆಯಿತು ಅವ್ರ ಕ್ಯಾರೆಕ್ಟ್ರಲ್ಲಿ. ಅದು ಬಿಟ್ಟರೆ ಡೈರೆಕ್ಷನ್ ಅವ್ರದ್ದು ಎಲ್ಲೂ ಡೆಬ್ಯೂ ಅಂತ ಅನಿಸಿಲ್ಲ ನನಗೆ. ಅದೊಂದು ಒಂಥರ ಪ್ಲಸ್ಸೇ ಅಲ್ವಾ. ಫಸ್ಟ್ ಮಾಡ್ತಿರೋದು, ಎಲ್ಲೂ ಯಾರ ಅಂಡರೂ ವರ್ಕ್ ಮಾಡಿಲ್ಲ, ಬಟ್ ಫಸ್ಟ್ ಟೈಮ್ ಮಾಡ್ತಿರೋ ತುಂಬ ಚೆನ್ನಾಗಿ ಮಾಡಿದ್ರು, ನೀಟಾಗೆ. ಒಂಥರ ಏನು ಟೆನ್ಷನ್ ಆಗ್ತಿದ್ರು ತುಂಬ, ಬಿಕಾಸ್ ಲೈವ್ ಲೊಕೇಶನ್ಸು ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಿದ್ರು. ಬಟ್ ನಮ್ಗಳಿಗೇನು ಏನು ಬೈತಿರಲಿಲ್ಲ. ಸ್ವಲ್ಪ ತುಂಬ ಚೆನ್ನಾಗಿ ಸ್ಕ್ರಿಪ್ಟೆಲ್ಲ ತುಂಬ ಚೆನ್ನಾಗಿ ಮಾಡಿಕೊಂಡು, ಮತ್ತು ಪಾತ್ರಗಳು ಯಾವ ಥರ ಇದೆ ಅದನ್ನು ತುಂಬ ಚೆನ್ನಾಗಿ ಹೇಳ್ತಿದ್ರು. ಲೈಕ್ ಈಗ ನನ್ನ ಪಾತ್ರ ಅಂತ ಬಂದಾಗ ಇನ್ನೋಸೆಂಟ್ ಆಗಿರಬೇಕು, ಅದನ್ನು ಕ್ಯಾರಿ ಮಾಡಬೇಕು, ಅದನ್ನೆಲ್ಲ ತುಂಬ ಚೆನ್ನಾಗಿ ಡ್ರಾಫ್ಟ್ ಹೇಳ್ತಿದ್ರು. ಇವ್ರ ಪಾತ್ರ ಬಂದಾಗ ಲೈಕ್ ರಫ್ ರಾ ಲುಕ್ ಹಂಗೆಲ್ಲ ಹೇಳಿ ಆ ಥರ ಹೇಳಿದ್ದಾರೆ. ಸರ್, ಈಗ ನೀವು ಕತೆ ಚೂಸ್ ಮಾಡೋದು ಯಾವ ಥರ ಚೂಸ್ ಮಾಡ್ತೀರಾ? ಡೈರೆಕ್ಟರ್ನ ಚೂಸ್ ಮಾಡಬೇಕಂದ್ರೆ ಯಾವ ಥರ ನಿಮ್ಮ ಪ್ರೊಸೆಸಿಂಗ್ ಇರುತ್ತೆ? ಇದರ ಕಾನ್ಫಿಡೆನ್ಸ್. ಒಬ್ಬರು ಡೈರೆಕ್ಟರ್ ಬಂದು ಕಥೆನ ಎಷ್ಟು ನೀಟಾಗಿ ಕಾನ್ಫಿಡೆನ್ಸಾಗಿ ಹೇಳ್ತಾರೆ, ನೆಕ್ಸ್ಟ್ ವರ್ಕ್ ಕೂಡ ಅಷ್ಟೇ ಕಾನ್ಫಿಡೆನ್ಸಾಗಿ ಮಾಡ್ತಾರೆ. ಅವ್ರು ಕಥೆನೇ ಕಾನ್ಫಿಡೆನ್ಸಾಗಿ ಮಾಡ್ದಿಲ್ಲ, ಹೇಳ್ತಾ ಇಲ್ಲ ಅಂತ ಹೇಳಿದ್ರೆ ಅವ್ರ ಸ್ಟಫ್ ಅಲ್ಲೇ ಗೊತ್ತಾಗ್ಬಿಡುತ್ತೆ ನಮಗೆ. ಯಾಕಂದರೆ ಕೆಲವೊಬ್ರು ಇವಾಗ ಎಲ್ಲ ಡೈರೆಕ್ಟರ್ಸು ನಾನು 4 ಸಿನಿಮಾ ಮಾಡಿದ್ದೀನಪ್ಪ ಅಂತ ಹೇಳಿದ್ರೆ 4 ಸಿನಿಮಾ ನೋಡ್ಕೊಂಡು ನಾವು ಜಡ್ಜ್ಮೆಂಟ್ ತೊಗೊಬೋದು. ನನಗೆ ಸಿಕ್ಕಿರೋ ಎಲ್ಲರೂ ಫಸ್ಟ್ ಸಿನಿಮಾನೇ ಅಲ್ವಾ. ಜಸ್ಟ್ ಅವ್ರ ಕಾನ್ಫಿಡೆನ್ಸ್ ನೋಡಬೇಕು, ಯಾವ ಲೆವೆಲಿಗೆ ಕಾನ್ಫಿಡೆನ್ಸ್ ಇದೆ, ಅವ್ರಿಗೆ ಹಸಿವು ಎಷ್ಟಿದೆ. ಹಸಿವಿದ್ದವನೇ ನಿಜವಾಗ್ಲೂ ಅದೇನೋ ಅಂತಾರಲ್ಲ, ಎಲ್ಲದನ್ನು ಎಕ್ಸ್ಟ್ರಾರ್ಡಿನರಿ ಆಗಿ ಮಾಡೋದಕ್ಕೆ ಟ್ರೈ ಮಾಡೋದು ಅವನೇ. 100 ರೂಪಾಯಿ ಕೊಟ್ಟರೆ ಎಲ್ಲರೂ ಹೋಗಿ ತಿಂಡಿ ತಿಂತಾರೆ, 10 ರೂಪಾಯಿ ಕೊಟ್ಟರೆ ತಿಂಡಿ ತಿನ್ನೋ ಅಂದ್ರೇ ಅಲ್ವಾ. ಕ್ರಿಯೇಟಿವ್ ಆಗಿ ಯೋಚನೆ ಮಾಡ್ತಾರೆ. ಸೊ ಅದಕ್ಕೋಸ್ಕರ ದೇರ್ ಪ್ಯಾಷನ್ ಆ್ಯಂಡ್ ದೇರ್ ಕಾನ್ಫಿಡೆನ್ಸ್ ಐ ಆಲ್ವೇಸ್ ಬಿಲೀವ್. ಸರ್, ಏನಂದರೆ ಸಿನಿಮಾದಲ್ಲಿ ಆರ್ಟಿಸ್ಟ್ ಜೀವನ ಆ್ಯಕ್ಚುಲಿ ಇಟ್ ಇಸ್ ಕಷ್ಟ. ಅಂದರೆ ಒಬ್ಬ ಹೀರೋ ಆಗಿ ಲೀಡ್ ಮಾಡೋದು ಒಂದು 6 ವರ್ಷ, ಅಂದರೆ ಲೀಡ್ ಮಾಡೋದಿದೆಯಲ್ಲ, ನಾರ್ಮಲಾಗಿ ಕಷ್ಟ ಇರುತ್ತೆ. ಎಕನಾಮಿಕಲಿ ಆಗಲಿ ಮೆಂಟಲಿ ಅದೆಲ್ಲ ಹಿಂಗೆ ನಿಭಾಯಿಸ್ತೀರಾ ನೀವು? ಯಾವ ಅಪ್ಸ್ ಆ್ಯಂಡ್ ಡೌನ್ಸ್ ಬರ್ತಾ ಇರುತ್ತೆ. ಬಟ್ ನಾನು ಹೇಳೋದು, ಇವಾಗ ನಮ್ಮದೇ ಒಂದು ಸಿನಿಮಾ ರಿಲೀಸ್ ಆಗಿ ಹಣ ಬಂದರೆ ಯಾರಿಗೆ ಬರುತ್ತೆ? ನಮಗೆ ಬರುತ್ತೆ. ಫೇಮ್ ಬಂದರೆ ಯಾರಿಗೆ ಬರುತ್ತೆ? ನಮಗೆ ಬರುತ್ತೆ. ಸೊ ನಾವು ಯಾವತ್ತೂ ಕಷ್ಟಪಡ್ತೀನಿ ಅಂತ ಹೇಳ್ಬಾರ್ದು, ಯಾಕಂದರೆ ಇದು ನಾವು ಇಷ್ಟಪಡ್ತಾ ಇರೋ ಕೆಲಸ ಅಲ್ವಾ. ಸೊ ಹಂಗಾಗಿ ಇಷ್ಟಪಟ್ಟೆ ಸರ್ವೈವಲ್ ಆಗೋಕ್ಕೆ ತುಂಬ ಕಷ್ಟ ಇರುತ್ತೆ. ಬಟ್ ಎಲ್ಲೋ ಒಂದು ಕಡೆ ಭಗವಂತ ನಾವು ಮಾಡೋ ಕೆಲಸ ಉದ್ದೇಶ ಒಳ್ಳೇದಿತ್ತು ಅಂತ ಹೇಳಿದ್ರೆ ಎಲ್ಲದನ್ನು ಒದಗಿಸ್ಕೊಡ್ತಾರೆ ಅಂತ ಹೇಳ್ತಾರಲ್ಲ. ಸೊ ಹಾಗೆ ಅದೇ ಫ್ಲೋವಲ್ಲೇ ಇಲ್ಲಿ ತನಕ ಬಂದಿದ್ದೀನಿ. ಹಾಂ, ಅಂದರೆ ಈಗ ಕೆಲವೊಬ್ರು ಆರ್ಟಿಸ್ಟ್ ಏನು ಮಾಡ್ತಾರೆ ಅಂದರೆ, ಆರ್ಟಿಸ್ಟ್ ಆಗಿ ಮಾಡ್ತಿದ್ದೀನಿ ನಾನು, ಎಕನಾಮಿಕಲಿಗೆ ನಾನು ಬೇರೆ ಏನೋ ಒಂದು ನೋಡ್ಕೊತೀನಿ ಅಂತಿದ್ರೆ, ಅಂದರೆ ಅದು ಒಂದು ಮಾಡ್ಕೊಂಡು ಇದು ಮಾಡ್ತೀನಿ. ನೀವು ಯಾವ ಥರ ಒಂದೇ ಫೋಕಸ್ ಮಾಡ್ತಿದ್ದೀರಾ? ಎಕನಾಮಿಕಲಿ ಯಾವ ಥರ? ನೋ ಐ ಆಮ್ ಫೋಕಸ್ ಆನ್ ಸಿನಿಮಾ ಓನ್ಲಿ. ಸೊ ಸಿನಿಮಾದಲ್ಲಿ ಎಷ್ಟು ದುಡ್ಡು ಕೊಡ್ತಾರೆ ಅದರಲ್ಲೇ ಮೇಂಟೈನ್ ಮಾಡಿಕೊಂಡು ಅದರಲ್ಲೇ ಇದು ಮಾಡಿಕೊಂಡು ನಾನು ಸಿನಿಮಾ ಮಾಡೋದು. ಅದನ್ನ ಬಿಟ್ಟು, ಯಾಕಂದರೆ ಐ ಡೋಂಟ್ ಹ್ಯಾವ್ ಸೆಕೆಂಡ್ ಬೋಟ್. ನಾನು ಇನ್ನೊಂದು ಬೋಟ್ ಮೇಲೆ ಕಾಲಿಡ್ತೀನಿ ಅಂತ ಹೇಳಿದ್ರೆ, ಇಡಬೇಕು ಅಂದರೆ ಯಾವಾಗಲೂ ಇಟ್ಬಿಡ್ಬೇಕಿತ್ತು. ಬಟ್ ಇವಾಗ ಇಡ್ತೀವಿ ಅಂತ ಹೇಳಿದ್ರೆ ಆಗಲ್ಲ. ಯಾವತ್ತು ನಾನು ಅಂದ್ಕೊಳೋದು ತಪ್ಪಂತಲ್ಲ, ಒಂದು ಸೆಕೆಂಡ್ ಬಿಸ್ನೆಸ್ ಇಟ್ಕೊಂಡಿರಬೇಕು. ಯಾವತ್ತು ಸೆಕೆಂಡರಿ ಇನ್ಕಮ್ ಅಂತ ಹೇಳ್ತಾರಲ್ಲ, ಅದನ್ನು ಇಟ್ಕೊಬೇಕು. ಬಟ್ ಐ ಡೋಂಟ್ ಹ್ಯಾವ್ ಎನಿ ಸೆಕೆಂಡರಿ ಇನ್ಕಮ್. ಸೊ ಒಂದೇ ಸಿನಿಮಾ ಏನು ಕೊಡ್ತಾರೆ ಸಿನಿಮಾದವ್ರು. ಆ್ಯಂಡ್ ಯಾವುದಕ್ಕೂ ಇಲ್ಲಿ ತನಕ ಮಾಡಿರೋ ಸಿನಿಮಾದವ್ರು ಯಾವುದಕ್ಕೂ ಕಮ್ಮಿ ಮಾಡಿಲ್ಲ. ಏನು ಬೇಕೋ ಅದನ್ನು ಕೊಡಿಸಿದ್ದಾರೆ, ಏನು ಬೇಕೋ ಅದನ್ನು ಮಾಡಿದ್ದಾರೆ. ಅದು ಚಾಲೆಂಜಸ್ ಇದ್ದೇ ಇರುತ್ತೆ. ಇವತ್ತಿನ ನ್ಯೂ ಕಮರ್ಸ್ಗೆ ತುಂಬ ಚಾಲೆಂಜಸ್ ಇದೆ. ಫಸ್ಟ್ ಚಾಲೆಂಜೇ ಬೆಂಗಳೂರಲ್ಲಿ ಸರ್ವೈವ್ ಆಗೋದು. ಅದಕ್ಕಿಂತ ಇನ್ನೇನು ದೊಡ್ಡ ಚಾಲೆಂಜ್ ಇಲ್ಲ. ಒಂದು ಬೆಂಗಳೂರಲ್ಲಿ ಸರ್ವೈವ್ ಆಗೋದು, ಅವನಿಗೆ ಅಡುಗೆ ಬರಬೇಕು ಫಸ್ಟ್ ಆಫ್ ಆಲ್. ಹೊರಗಡೆ ತಿಂದಂತೂ ಅವನು ಆರೋಗ್ಯನೂ ಇಟ್ಕೊಳಕ್ಕಾಗಲ್ಲ, ಫೋಕಸ್ಸು ಮಾಡೋಕ್ಕಾಗಲ್ಲ.
ಸೊ ನಾನು ಎವ್ರಿಡೇ ನಾನೇ ಕುಕ್ ಮಾಡ್ಕೊಳೋದು, ಸೊ ನಾನೇ ತಿಂತೀನಿ. ಸೊ ಎಲ್ಲದು ಯಾರಿಗೋಸ್ಕರ ಮಾಡ್ತಿರ್ತೀವಿ, ಅದೊಂದೇ ನನ್ನ ಮೋಟಿವ್. ನನಗೋಸ್ಕರ ನಾನು ಮಾಡ್ತಾ ಇರೋದು, ಅಥವಾ ನಮ್ಮವ್ರಿಗೋಸ್ಕರ ನಾವು ಮಾಡ್ತಾ ಇರ್ತೀವಿ. ಪಡೋಣ ಕಷ್ಟ, ಈ ಏಜಲ್ಲಿ ಕಷ್ಟಪಡಿದೆ, 70ರಲ್ಲಿ ಕಷ್ಟಪಡೋಣ. ಸರ್, ಈಗ ಥಿಯೇಟ್ರಿಗೆ ಒಂದು ಸೂಪರ್ ಸ್ಟಾರ್ಸ್ ಬರ್ತಿದ್ದಾರೆ. ಹೊಸಬ್ರಿಗೆ ಒಂದು ಆವರೇಜ್ ಇರೋ ಸಿನಿಮಾಗಳಿಗೆ, ಆಮೇಲೆ ಹೊಸಬ್ರು ಸಿನಿಮಾಗಳಿಂದ ಥಿಯೇಟ್ರಿಗೆ ಜನ ಬರ್ತಾನೆ ಇಲ್ಲ. ಅದ್ರ ಬಗ್ಗೆ ನಿಮ್ಗೆ ಐಡಿಯಾ ಇರುತ್ತೆ ನಿಮಗೆ ಅಂತ? ಬರ್ತಾನೆ ಇರಲ್ಲ ಅಂಟಿಲ್ ಆ್ಯಂಡ್ ಅಂದರೆ ಸಿನಿಮಾ ಬಗ್ಗೆ ಗೊತ್ತಾಗೋತಂಕ. ಬಟ್ ಸಿನಿಮಾ ಬಗ್ಗೆ ಗೊತ್ತಾಯಿತು ಅಂದರೆ ಸಮ್ಟೈಮ್ಸ್ ದೊಡ್ಡ ಸ್ಟಾರ್ ಸಿನಿಮಾಗೂ ಬರೋಲ್ಲ, ಚೆನ್ನಾಗಿಲ್ಲ ಅಂದರೆ. ತುಂಬ ಚೆನ್ನಾಗಿತ್ತು ಅಂದರೆ ನ್ಯೂ ಕಮರ್ ಸಿನಿಮಾಗೂ ಬರ್ತಾರೆ. ಸೊ ಇಟ್ಸ್ ಡಿಪೆಂಡಿಂಗ್ ಅದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಅವ್ರಿಗೆ ಏನು ಇಷ್ಟ ಅದನ್ನು, ಯಾಕಂದರೆ ₹100 ಕೊಡ್ತೀಯಾರೆ ಅಂತಂದರೆ ಅದು ಅವ್ರ ಚಾಯ್ಸ್, ನಾಟ್ ನಮ್ಮ ಚಾಯ್ಸ್ ಅಲ್ಲ. ನಾವು ಒಳ್ಳೆ ಸಿನಿಮಾ ಮಾಡಿದೀವಪ್ಪ ಬರಲೇಬೇಕು ಅಲ್ಲ. ಆಯ್ತಪ್ಪ, ನಿಂಗೆ ಏನು ಇಷ್ಟನಪ್ಪ ಆ ಸಿನಿಮಾನೇ ನೋಡು. ನಾನು ಹೇಳೋದು ಇಟ್ಸ್ ದೇರ್, ಅವ್ರು ಹಾರ್ಡ್ ಆನ್ ಮನಿ, ಅವ್ರು ಕಷ್ಟಪಟ್ಟು ಬೆವ್ರು ಸುರ್ಸಿ ದುಡ್ದಿರ್ತಾರೆ. ಅವ್ರು ಇಷ್ಟ ಅದು. ಈ ವಾರ ನಾನು ಯಾವ ಸಿನಿಮಾ ನೋಡ್ತೀನಿ, ಈ ತಿಂಗಳು ನಾನು ಯಾವ ಸಿನಿಮಾ ಮಾಡ್ತೀನಿ ಅಂತ ಅವ್ರು ಡಿಸೈಡ್ ಮಾಡೋದು, ನಾವಲ್ಲ. ಯಾವತ್ತು ಹೊಸಬ್ರಿಗೂ ಅವ್ರು ಯಾವತ್ತೂ ಕೈ ಬಿಟ್ಟಿಲ್ಲ ಸರ್. ಸ್ಟಾರ್ಸ್ ಇವತ್ತಿನ ಈ ಟೈಮಲ್ಲಿ ಲಾಕ್ಡೌನ್ ಇಲ್ಲಿಂದ ಅವ್ರಿಗೆ ಏನಾಗಿದೆ, OTT ಸಿಕ್ಕಿದೆ, OTT ಏನೋ OTT ನೋಡ್ಕೊಂತೀನಿ ಅನ್ನೋ ಥರ ಮೈಂಡ್ ಸೆಟ್ಟಲ್ಲಿ ಇದ್ದಾರೆ, ಈಗಲೂ ಇದ್ದಾರೆ ಇನ್ನು. ಸೊ ಅದಕ್ಕೆ ನೀವೇನು ಹೇಳ್ತೀರಾ? ಅದಕ್ಕೆ ಇವಾಗ ನಾವೇ ಅಂತಲೇ ಇಟ್ಕೊಳ್ಳಿ, ಈಗ ನಂದು 12 ಮಿನಿ, ಇವ್ರದ್ದು iPhone 15 ಇರುತ್ತೆ. ಸೊ ಅದೆರಡರಲ್ಲೇ ಡಿಫ್ರೆನ್ಸ್ ಗೊತ್ತಾಗ್ಬಿಡುತ್ತೆ ಒಂದು ವೀಡಿಯೋ ನೋಡ್ತಾ ಇದ್ರೆ. ಸೊ ನಾನು ದಿನ ಮಿನಿಲ್ ನೋಡಿ ಒಂದು ಸತಿ ಅಲ್ಲಿ ನೋಡ್ಬಿಟ್ರೆ ಸಖತ್ತಾಗಿ ಕಾಣ್ತಿದ್ದೆಲ್ಲಪ್ಪ ದೊಡ್ಡದು ಅಂತ. ಇನ್ನು ಅದ್ರ ನೆಕ್ಸ್ಟ್ ಸ್ಟೆಪ್ಪಿಗೆ ಬಂದ್ವಿ ಅಂದರೆ ಲ್ಯಾಪ್ಟಾಪು. ಬಟ್ ಅದ್ರ ಅಪ್ಪ ದೊಡ್ಡ ಸ್ಕ್ರೀನ್ ಅಲ್ವಾ, ನಾನು ಹೇಳ್ತಾ ಇರೋದು. ಸೊ ಆ ಆ್ಯಂಬಿಯನ್ಸ್ ಬೇರೆ, ಆ ಒಂದು ಎಫೆಕ್ಟ್ ಬೇರೆ, ಆ ಡಾಲ್ಬಿ ಎಫೆಕ್ಟಲ್ಲಿ ಹೆಂಗಿರುತ್ತೆ ಅದನ್ನು ಫೀಲ್ ಮಾಡ್ಬೇಕು. ಥಿಯೇಟ್ರ್ ಅಂದ್ರೇ ಅದು ನಾನು ಹೇಳೋದು ಅಂತ ಹೇಳಿದ್ರೆ. ಸೊ ಆ ಫೀಲಿಂಗ್ಸ್ ಬೇರೆ ಇರುತ್ತೆ. ಯಾಕಂದರೆ ಚಿಕ್ಕ ಎಕ್ಸಾಂಪಲ್, ಇವಾಗ ಒಂದು ಮುಂಬತ್ತಿ ಹಚ್ಚಿರ್ತೀವಿ ನಾವು, ಜಸ್ಟ್ ಹಿಂಗೆ ಅಂತ ಇರಿ ನೀವು ಮೊಬೈಲಲ್ಲಿ ನೋಡಿದ್ರೆ ನೀವು ಬರೀ ಹಿಂಗೆ ಅಂತಿದ್ದಾನಂತೆ. ಅದೇ ನೀವು ಎಫೆಕ್ಟಲ್ಲಿ ಕೂತ್ಕೊಂಡು ನೋಡಿ, ಅದ್ರದ್ದೊಂದು ಸೌಂಡ್ ಇರುತ್ತೆ, ಅದ್ರದ್ದೊಂದು ಸೌಂಡ್ ಎಫೆಕ್ಟ್ ಇರುತ್ತೆ, ಅದನ್ನು ಫೀಲ್ ಮಾಡಬೇಕು. ಆ್ಯಂಡ್ ಅಲ್ಲಿ ಈ ಫೀಲೇ ಬೇರೆ. ಆ ಕಡೆಯವ್ರು ಯಾರು ಅಂತ ಗೊತ್ತಿರಲ್ಲ, ಈ ಕಡೆಯವ್ರು ಯಾರು ಅಂತ ಗೊತ್ತಿರಲ್ಲ. ಥಿಯೇಟ್ರಲ್ಲಿ ನಾವು ಲಾಸ್ಟಿಗೆ ಬರುವಾಗ ಏನೋ ಒಂಥರ ಇಡೀ ಸಿನಿಮಾನ ಒಂದು ಫ್ಯಾಮಿಲಿಯವ್ರು ಕೂತ್ಕೊಂಡು ನೋಡ್ತಾ ಇದ್ದೀವಿ, ನಾವೆಲ್ಲ ಒಂದು ಫ್ಯಾಮಿಲಿ ಆಗಿರ್ತೀವಿ. ಅದೆಲ್ಲ ಎಕ್ಸ್ಪೀರಿಯನ್ಸೇ ಬೇರೆ ಸರ್ ಥಿಯೇಟ್ರದ್ದು, ಅದನ್ನು ಕಂಪೇರ್ ಮಾಡೋಕ್ಕೆ ಆಗಲ್ಲ ಯಾವುದು. ಎಸ್, ಬಟ್ ಅದೇ ಜನ ಸ್ವಲ್ಪ ಇಲ್ಲ ಕಮ್ಮಿ ಆಗಿದ್ದಾರೆ ನಿಜ, ಥಿಯೇಟರ್ಗೆ ಬರೋದು ಕಮ್ಮಿ ಆಗಿದ್ದಾರೆ. ಬಟ್ ಒಳ್ಳೆ ಒಂದು ಸಿನಿಮಾ ಕೊಟ್ಟಾಗ ಡೆಫಿನೆಟ್ಲಿ ಬಂದು ಹೌಸ್ಫುಲ್ ಆಗಿರೋದು ಇದೆ, ತುಂಬ ಇದೆ. ಈಗ ಲಾಸ್ಟ್ ಇಯರ್ ಎಷ್ಟೊಂದು ಆಗಿದೆ. ಈಗ ನೋಡಿ, ಕಮ್ಮಿ ಆಗಿದೆ ಅಂದಾಗ್ಲೇ KGF 2 ಬಂತು, ಜನ ಬಂದರು. ಕಮ್ಮಿ ಆಗಿದೆ ಅಂದಾಗ್ಲೇ ಕಾಂತಾರ ಬಂತು, ಜನ ಬಂದರು. ಇವಾಗಲೂ ಅಷ್ಟೇ, ಕಮ್ಮಿ ಆಯ್ತು ಅನ್ನುವಾಗ ಸಪ್ತಸಾಗರದ ಆಚೆ ಬಂತು, ಕಾಟೇರ ಬಂದರು. ಸೊ ನೋಡಿ, ಸೊ ಆ ಥರ ಸಿನಿಮಾಗಳು ಕೊಟ್ಟಾಗ ಡೆಫಿನೆಟ್ಲಿ ಅವ್ರು ಬರ್ತಾರೆ ಅನ್ನೋದು ಒಂದು ಅದರಲ್ಲೇ ಗೊತ್ತಾಗ್ಬಿಡುತ್ತಲ್ಲ, ಪ್ರಾಮಿಸಿಂಗ್ ಅದು. ಚೆನ್ನಾಗಿಲ್ಲ ಅಂದರೆ ಬರೋಲ್ಲ, ಅದಂತೂ 200%. ನೀವು ಏನು ತಿಪ್ಪಲಾಗ ಹಾಕಿದ್ರು ಅವ್ರು ಯಾವುದೇ ಕಾರಣಕ್ಕೂ ಬರೋಲ್ಲ, ಬೇಡಮ್ಮ ಅಂತ ಸುಮ್ಮನೆ ಆಗ್ಬಿಟ್ಟಿರ್ತಾರೆ. ಎಸ್, ಬಟ್ ನಿಜವಾದ ಸಿನಿಮಾ ಪ್ರೇಮಿಗಳು ನನ್ನ ಪ್ರಕಾರ ಯಾವುದೇ ಕಾರಣಕ್ಕೂ ಅವ್ರು ಪೈರಸಿ ಆಗಲಿ ಮೊಬೈಲಲ್ಲಾಗಲಿ ನೀವು ಸಿನಿಮಾ ನೋಡಲ್ಲ ಸರ್. ನಾವು ಹೇಳ್ತೀವಲ್ವಾ, ಈಗ ನಮಗೆ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಸಿನಿಮಾ ರಿಲೀಸ್ ಆಗಿರುತ್ತೆ, ಅಣ್ಣ ಮೊಬೈಲಲ್ಲಿದೆ ಅಂತ ಹೇಳಿದ್ರು ಯಾವುದೇ ಕಾರಣಕ್ಕೂ ನಾನು ನೋಡಲ್ಲ. ನನಗೆ ಎಷ್ಟೇ ಕಷ್ಟ ಇದ್ರೂ ಬೇಕಾದ್ರೆ ಸಿನಿಮಾನ ನೋಡ್ದೇ ಹಂಗೆ ಇದ್ಬಿಡ್ತೀವಿ, ಬಿಟ್ಟರೆ ಸೆಲ್ಫೋನಲ್ಲಿ ನೋಡೋಕೆ ಹೋಗಲ್ಲ ನಾವು, ಅದೊಂದು ಫೀಲ್ ಕೊಡಲ್ಲ. ಸೊ ನೋಡೇನು ಪ್ರಯೋಜನ ಅಲ್ವಾ. ಸೊ ಹಂಗಾಗಿ ಎಸ್, ಟೈಮ್ ವೇಸ್ಟ್. ಕಮ್ಮಿ ಆಗಿದೆ, ಬಟ್ ಬರ್ತಿದ್ದಾರೆ ಸರ್. ಈಗಲೂ ನನ್ನ ಕಸಿನ್ ಯಾವುದೇ ಕನ್ನಡ ಮೂವೀಸ್ ಅಥವಾ ಬೇರೆ ಯಾವುದೇ ಮೂವೀಸ್ ಆದ್ರೂ ಅವಳು ಆಲ್ರೆಡಿ ನೋಡಿದ್ದೀನಿ ಅಂತ ಹೇಳ್ತಾಳೆ. ಅಷ್ಟು ಸಿನಿಮಾ ಹೋಗಿ ನೋಡ್ತಾಳೆ ಥಿಯೇಟರ್ಸ್ಗೆ. ಸೊ ಆ ಥರ ನೋಡೋರು ತುಂಬ ಜನ ಇದ್ದಾರೆ ಇನ್ನು. ಸರ್, ಈಗ ಆವಾಗೆಲ್ಲ ಅಂದರೆ 2010 ಅಂದರೆ ಒಂದು 15, 17, 18, 2020ವರೆಗೂ ಅಂದರೆ ಒಂದು ಕಮರ್ಷಿಯಲ್ ಅಂದರೆ ಪಕ್ಕ ಕಮರ್ಷಿಯಲ್ ಅನ್ನೋ ಟ್ರೆಂಡೇ ಇತ್ತು. ಅಂದರೆ ಇತ್ತಿತ್ತಕ್ಕೆ ಚೇಂಜ್ ಆಗಿದೆ, ಅಂದರೆ ಕಂಟೆಂಟ್ ಮೇನು ಅನ್ನೋ ಥರ. ಲಾಸ್ಟ್ ಈ ಕಾಟೇರ ಬಂತು, ಕಮರ್ಷಿಯಲ್ ಅನ್ನೋ ಥರ ಇಲ್ಲ, ಬೇಸ್ಡ್ ಕಂಟೆಂಟ್ ವಿತ್ ಕಮರ್ಷಿಯಲ್ ಅನ್ನೋ ಥರ ಇದೆ. ಸೊ ಆಸ್ ಎ ಹೀರೋ ಆಗಿ ನೀವು ಅದು ಹೆಂಗೆ ತೊಗೊತೀರಾ ಅಂತ, ಅಂದರೆ ಕಮರ್ಷಿಯಲ್ಲೇ ಬೇಕು ಅಂತೀರಾ ಅಥವಾ ಪ್ಯೂರ್ ಒಂದು ಕಂಟೆಂಟ್ ವೈಸ್ ಹೋಗ್ತೀರಾ? ನಿಮ್ದು ಹೆಂಗೆ? ನಾನು ಹೇಳೋದು ಅಂತಂದರೆ ಸರ್, ಕಂಟೆಂಟ್ ಓರಿಯೆಂಟೆಡ್ ಮೂವಿ ಕಮರ್ಷಿಯಲ್ ಹಿಟ್ ಆಗಬೇಕು. ಅದು ಹೆಂಗೆ ಚೂಸ್ ಮಾಡ್ತೀರಾ ನೀವು? ಯಾವ ಥರ? ಅಲ್ಲ, ನಾವು ಚೂಸ್ ಮಾಡೋಕ್ಕಾಗಲ್ಲ. ಅಂದರೆ ನಾನು ಹೇಳ್ತಾ ಇರೋದು, ಈಗ ಹೆಂಗೆ ಜನ ಆಡಿಯನ್ಸ್ ಕಂಟೆಂಟ್ ಅಂತಾರೆ. ಕೆಲವ್ರು ಅಂದ್ಕೊಳೋದು ಕಂಟೆಂಟ್ ಸಿನಿಮಾ ಅಂತ ಹೇಳಿದ್ರೆ ಐ ಡೋಂಟ್ ನೋ ಅದು ಯಾವ ಥರ ಕಾನ್ಸೆಪ್ಟ್ ಅಂತ. ಸಿನಿಮಾ ಅಂದಮೇಲೆ ಕಂಟೆಂಟ್ ಅಂದ್ರೆ ಕತೆ ನಾನು ಅಂದ್ಕೊಳೋದು. ಸೊ ಕತೆ ಇಲ್ದಿರೋ ಸಿನಿಮಾ ಯಾರಿಗೆ ಇಷ್ಟ ಆಗುತ್ತೆ? ಅಂದರೆ ಅವಾಗೆಲ್ಲ ಕಮರ್ಷಿಯಲ್ ಅಂದರೆ ಒಂದು 4 ಫೈಟು 4 ಸಾಂಗು, ಅದು ನಾವುಗಳು ಮಾಡ್ಕೊಂಡಿರೋ ಒಂದು ಸ್ಟ್ಯಾಂಡರ್ಡ್ ಆಫ್ ಏನದು ವರ್ಡಿಂಗ್. ಕಮರ್ಷಿಯಲ್ ಅಂದ್ರೇ ಹಿಂಗೆ ಫೈಟ್ ಆಫ್ ಇರಬೇಕು ಇದು ಅಂತ. ಇವಾಗ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾದಲ್ಲೂ ಕಮರ್ಷಿಯಲ್ಸ್ ಅಂದರೆ ಫೈಟ್ಸ್ ಇರುತ್ತೆ, ಬಟ್ ತುರ್ಕಿದ್ರೆ ಯಾವುದಾದ್ರೂ ಅದು ಓವರ್ಫ್ಲೋನೇ ಅಲ್ವಾ. ಎರಡು ಬ್ಲೆಂಡ್ ಆಗಿ ಬರ್ತಾ ಇದೆ ಈಗ ಸಿನಿಮಾಸ್, ಎರಡು ಬ್ಲೆಂಡ್ ಆಗಿ ನ್ಯಾಚುರಲ್ ಆಗಿ ತೋರಿಸ್ಬೇಕು ಅಂತ ಮಾಡ್ತಿದ್ದಾರೆ. ಈಗ ನೋಡಿ, ನೀವು ಕಾಂತಾರ ಅಂತ ತಗೊಂಡ್ರೆ ಕಂಟೆಂಟ್ ಓರಿಯೆಂಟೆಡ್ ಅಲ್ವಾ, ಬಟ್ ಕಮರ್ಷಿಯಲ್ ಸಕ್ಸಸ್.
ಬ್ಲೆಂಡೆಡ್. ಕಾಟೇರ ತೊಗೊಂಡ್ರು ಕಂಟೆಂಟ್ ಸಿನಿಮಾ, ಕಮರ್ಷಿಯಲ್ ಸಕ್ಸಸ್. ಸೊ ಹಂಗೆ ನಾವು ಅಪ್ಡೇಟ್ ಆಗ್ಬೇಕು. ಇವಾಗ ಕಂಟೆಂಟ್ ಕೇಳ್ತಾರೆ ಅಂದ ತಕ್ಷಣ ಫುಲ್ ಕಲ್ಟಾಗಿ ಏನೋ ಒಂದು ಕಂಟೆಂಟ್ ಮಾಡ್ಕೊಂಡು ಹೋದ್ರೂ ಜನಕ್ಕೆ ಇಷ್ಟ ಆಗಲ್ಲ. ದೇ ಮಸ್ಟ್ ಬಿ ಏನೋ ಒಂದು ಅವ್ರಿಗೊಂದು ಎಲಿವೇಶನ್ಸ್ ಇರಬೇಕು, ಎಕ್ಸೈಟ್ಮೆಂಟ್ ಪಾಯಿಂಟ್ಸ್ ಇರಬೇಕು, ಬಟ್ ಅಟ್ ದ ಸೇಮ್ ಟೈಮ್ ಲಾಜಿಕ್ ಮಿಸ್ ಆಗಬಾರ್ದು. ಎಸ್. ಈಗ ಅಂದರೆ ನಾರ್ಮಲ್ ಆಡಿಯನ್ಸ್ ಅವರು ತುಂಬ ಅಪ್ಡೇಟ್ ಆಗಿದ್ದಾರೆ. ಅವರಿಗೆಲ್ಲ ಒಂದು ಸಿನಿಮಾ ಅಂತ ಬಂದರೆ ಒಂಚೂರು ಸ್ಲೋ ಆಗಂಗಿಲ್ಲ, ಒಂಚೂರು ಬೋರ್ ಆಗಂಗಿಲ್ಲ. ಅವಾಗೆಲ್ಲ ಓಕೆ 2010ಗಿನ ಮುಂಚೆ 2020ಗಿನ ಮುಂಚೆ ಒಂಚೂರು ಓಕೆ ಅನ್ನೋ ಥರ ಇತ್ತು. ಈಗೆಲ್ಲ ಏನಂದರೆ ಒಂಚೂರು ಸ್ಲೋ ಆಯಿತು, ಒಂಚೂರು ಸೀನ್ ಬೋರ್ ಆಯಿತು ಅಂದ್ರೆ ಅವ್ರಿಗೆ ಆಲ್ರೆಡಿ ಎಲ್ಲ ಫೋನ್ ತೆಗೆದುಬಿಡ್ತಾರೆ. ಅಂದರೆ ಫೋನ್ ಇರುತ್ತೆ ಕೈಯಲ್ಲಿ, ಆ ಥರ ಆಗ್ತಾರೆ. ಅವ್ರಿಗೆ ಏನಂದ್ರೆ ಪರ್ಫೆಕ್ಟ್ ಕ್ವಾಲಿಟಿನೇ ಕೊಡಬೇಕು, ಅಷ್ಟು ಪರ್ಫೆಕ್ಟಾಗಿ ಕೊಡಬೇಕು ಅನ್ಸುತ್ತೆ. ಅದು ಆಸ್ ಅ ಹೀರೋ ಆಗಿ ನಿಮ್ಗೆ ಎಷ್ಟು ಚಾಲೆಂಜಿಂಗ್ ಅನ್ಸುತ್ತೆ ಸರ್ ಅದು ಆ ಥರ ಔಟ್ಪುಟ್ ಕೊಡೋಕ್ಕೆ? ಇಲ್ಲ, ಅದು ನಾವು ಮಾಡಲೇಬೇಕು ಸರ್. ಈಗ ಯಾಕಂದರೆ ನಾವು ಅವ್ರೇನು ಕೇಳ್ತಾರೆ ಅದನ್ನೇ ನಾವು ಕೊಡಬೇಕು ಅಂತಿದ್ದಾಗ ನಾವು ಅದನ್ನು ತಪ್ಪು ಅಂತ ಹೇಳೋಕ್ಕಾಗಲ್ಲ. ನಾವು ಅದ್ರ ಬಗ್ಗೆ ವರ್ಕ್ ಮಾಡಬೇಕಾಗತ್ತೆ. ಏನು ಕೇಳ್ತಾ ಇದ್ದಾರೆ ಅವರು, ಕಂಟೆಂಟ್ನೇ ಕೇಳ್ತಾ ಇದ್ದಾರೆ, ನಮ್ಗೆ ಹಿಂಗೆ ಕೇಳ್ತಾರೆ ಇಷ್ಟೇ. ಇವಾಗ ನಮಗೆ ಒಳ್ಳೆ ಅವರು ನೋಡಿ ತುಂಬ ಚೆನ್ನಾಗಿದ್ದಾರೆ ಕಂಟೆಂಟ್, ಅವ್ರು ಯಾವುದೇ ಕಾರಣಕ್ಕೂ ಇನ್ನೂ ಚೆನ್ನಾಗಿರೋ ಕ್ಯಾಮ್ರಾ ಹಾಕ್ಬೇಕಿತ್ತಪ್ಪ, ಇನ್ನೂ ಚೆನ್ನಾಗಿರೋ ಲೆನ್ಸ್ ಹಾಕ್ಬೇಕಪ್ಪ ಅಂತ ಕೇಳಲ್ಲ ಯಾವುದೇ ಕಾರಣಕ್ಕೂ. ಅವ್ರಿಗೆ ಕಂಟೆಂಟ್ ಹಿಂಗಾದಾಗ್ಲೇ ಆಸ್ಪೆಕ್ಟ್ ಬೇರೆ ಕಡೆ ಹೋಗೋದು, ಮೇಕಿಂಗ್ ಬಗ್ಗೆ ಹೋಗೋದು. ಸೊ ಹಾಗಾಗಿ ಅವ್ರು ಕೇಳೋದು ತಪ್ಪಿಲ್ಲ, ನಾವು ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಬೇಕು. ಇಂಪ್ಲಿಮೆಂಟ್ ಮಾಡಿಲ್ಲ ಅಂದರೆ ನಮ್ಮ ತಪ್ಪಾಗುತ್ತೆ ಅದು. ಸರಿ, ಆಸ್ ಎ ಆಡಿಯನ್ಸ್ ಆಗಿ ನನಗೇನು ಅನ್ಸುತ್ತೆ ಅಂದರೆ ಕನ್ನಡದಲ್ಲಿ ಹೀರೋಗಳ ಸಂಖ್ಯೆ, ಡೈರೆಕ್ಟರ್ಗಳ ಸಂಖ್ಯೆ, ಪ್ರೊಡಕ್ಷನ್ ಹೌಸ್ಗಳ ಸಂಖ್ಯೆ ಕಡಿಮೆ ಇದೆ ಅನ್ಸುತ್ತೆ. ಆಸ್ ಎ ನೀವು ಇಂಡಸ್ಟ್ರಿಯಲ್ಲಿ ಆಸ್ ಹೀರೋ ಆಗಿ ನಿಮಗೆ ಆ ಥರ ಫೀಲ್ ಅನ್ಸುತ್ತಾ? ಇಲ್ಲ ಸರ್, ಹೀರೋಗಳು ಇವಾಗ ಏನಿಲ್ಲ ಅಂತ ಹೇಳಿದ್ರು ತುಂಬ ಜನ ಹೀರೋಗಳು ಬರ್ತಾ ಇದ್ದಾರೆ, ತುಂಬ ಜನ ಸರ್ವೆ ಆಗೋಕ್ಕಾಗದೆ ಹೋಗ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಇವಾಗ ಒಬ್ಬ ಹೀರೋಗೆ ಅಂತಂದರೆ ನನಗೆ ಗೊತ್ತಿರೋ ಪ್ರಕಾರ ತುಂಬ ಬೇಸಿಕ್ ಅಮೌಂಟೇ ಫಸ್ಟ್ ಸಿನಿಮಾಗೆ ಅಂತ. ಯಾಕಂದರೆ ಚಾನ್ಸ್ ಕೊಟ್ಟಿರೋದೇ ಲೈನ್ ನಿಂತಿರ್ತಾರೆ ಸರ್, ಇವರಲ್ಲ ಅಂದ್ರೆ ಅವರು, ಅವರಲ್ಲ ಅಂದ್ರೆ ಅವರು ಅಂತ ಹಂಗಿರುತ್ತೆ. ಹಂಗಿದ್ದಾಗ ಕಮ್ಮಿ ಇರುತ್ತೆ. ಬಟ್ ತುಂಬ ವರ್ಷಗಳ ಕಾಲ ಇಲ್ಲೇ ಇರಬೇಕು, ಇಲ್ಲೇ ಜೀವಿಸ್ಬೇಕು, ಮಾಡಬೇಕು. ಈಗ ಯಾರೇ ನೋಡಿ ಸಕ್ಸಸ್ಫುಲ್ ಯಾವುದೇ ಒಂದು ಪ್ರೊಡಕ್ಷನ್ ಹೌಸ್ ತಗೊಳ್ಳಿ, ಯಾರು ಇವತ್ತು ಬಂದು ನಾಳೆ ಬೆಳಗ್ಗೆ ಸಕ್ಸಸ್ ಆಗಿಲ್ಲ. ಅವರು ಚಿಕ್ಕ ಚಿಕ್ಕ ಪ್ರೊಡಕ್ಷನಿಂದ ಮಾಡಿಕೊಂಡು ಇವತ್ತು ಆ ಲೆವೆಲಿಗೆ ಬಂದಿರ್ತಾರೆ. ಇವತ್ತಿನ ಯಂಗ್ಸ್ಟರ್ಸ್ ಆದ್ರೂ ಅಷ್ಟೇ, ಫಸ್ಟು ಸರ್ವೈವ್ ಆಗೋದು ಕಲಿಬೇಕು. ನಾಟ್ ಈಸಿ. ಯಾವುದೋ ಊರಿಂದ ಬಂದು ಬೆಂಗಳೂರಲ್ಲಿದ್ದು ₹1 ಮನೆಗೆ ಕಳಿಸ್ದೇ ಮೇಂಟೈನ್ ಮಾಡೋದು ಕಷ್ಟ ಆಗ್ಬಿಡುತ್ತೆ. ಇವಾಗ ನನಗೆ ಅಂದರೆ ನಮ್ಮ ತಂದೆ ತಾಯಿ ಹುಷಾರಿಲ್ಲ ಅಂದರೆ ನನ್ನ ತಮ್ಮ ಇದ್ದಾನೆ, ಏನೇ ಆದ್ರೂ ಅವನಲ್ಲಿ ಹೋಗ್ತಾನೆ, ನೋಡ್ಕೊತಾನೆ, ವಾಟ್ ಎವರ್ ಇಟ್ ಈಸ್ ಏನಾದ್ರು ಮಾಡಿಸ್ತಾನೆ. ಜಮೀನು ಕೆಲಸ ಇನ್ನೊಂದು ಮತ್ತೊಂದಿದ್ರು ಅವ್ನು ಮಾಡಿಸ್ತಾನೆ. ಬಟ್ ಕೆಲವರು ಒಬ್ಬರೇ ಮಕ್ಕಳಿರ್ತಾರೆ, ಅವ್ರಿಗೆ ಕಷ್ಟ ಆಗುತ್ತೆ. ಇನ್ನೊಂದು ಬೇರೆ ಏನೋ ಕೆಲಸ ಮಾಡಿಕೊಂಡು ಸಿನಿಮಾ ಮಾಡ್ತೀವಿ ಅಂತ ಹೇಳಿದ್ರೆ ಹೇಳೋಕ್ಕಾಗಲ್ಲ. ಯಾರು ನಿಮ್ಗೆ 6 ತಿಂಗಳು ಸಿನಿಮಾ ಮಾಡ್ಕೊಂಬರಪ್ಪ ರಜಾ ಕೊಡ್ತೀನಿ ಅಂತ ಯಾರೂ ಕೊಡಲ್ಲ. ಸೊ ಅದೇ ಸರ್ವೈವಲ್ ಇಸ್ ದ ಫಸ್ಟ್. ಅದೇನೋ ಸರ್ವೈವಲ್ಲೇ ಒಂದು ಮಂತ್ರ. ಅದನ್ನು ಗೆದ್ದರು ಅಂದರೆ ಯಂಗ್ಸ್ಟರ್ಸು ಏನೋ ಒಂದು ಮಾಡ್ತಾರೆ ಅಂತ. ಸರ್ವೈವಲ್ ಫಾರ್ ದ ಫಿಟ್ಟೆಸ್ಟ್. ಅಂದರೆ ನಂಗೆ ಕ್ವಶನ್ ಬರ್ತದೆ, ನಂಗೆ ಇವ್ರ ಮಾತು ಕೇಳಿ ಅಂದರೆ ನಾನು ಹೊಟ್ಟೋಗ್ಬಿಟ್ಟಿರ್ತೇನೆ ಅದಕ್ಕೆ. ಅಂದರೆ ಪ್ರೊಡಕ್ಷನ್ ಹೌಸ್ ಆಗಲಿ, ಡೈರೆಕ್ಟರ್ ಆಗಲಿ, ಅಂದರೆ ಈಗ ಒಬ್ಬ ಡೈರೆಕ್ಟರ್ ಹೆಸರು ನೋಡಿದ್ರೇ ಥಿಯೇಟ್ರಿಗೆ ಬರ್ತಾರೆ ಜನ. ಒಂದು ಪ್ರೊಡಕ್ಷನ್ ಹೌಸ್ ನೋಡಿದ್ರೆ ಓಕೆ ಇದಕ್ಕೆ ಹೋಗ್ತೀವಿ ನಾವು ಪಕ್ಕ ಬರ್ತಾರೆ. ಆ ಥರ ಒಬ್ಬ ಹೀರೋ ನೋಡಿದ್ರೆ ಇವನ್ ಸಿನಿಮಾ ನಾನು ಹೋಗ್ತೀನಿ ಅಂತಂದ್ರೆ ಬಂದ್ಬಿಡೋದು, ಬರ್ತಾರೆ. ಅಂದರೆ ಸೂಪರ್ ಸ್ಟಾರ್ಸ್ ಅಲ್ಲ, ನಾರ್ಮಲ್ ಸ್ಟಾರ್ಸ್ ಬರ್ತಾರೆ. ಆ ಸಂಖ್ಯೆ ಕಡಿಮೆ ಇದೆ ಅಂತ ಅನ್ಸುತ್ತೆ ಆಸ್ ಆಡಿಯನ್ಸ್ ಆಗಿ. ಅದ್ರ ಬಗ್ಗೆ ನಿಮಗೆ ಒಪಿನಿಯನ್? ಅದು ಡಿಪೆಂಡ್ಸ್. ಬಿಕಾಸ್ ಏನಾದ್ರು ಕತೆ ಚೆನ್ನಾಗಿತ್ತು ಅಂದರೆ ಆ ಥರ ಬಂದಿರೋರು ತುಂಬ ಜನ ಇದ್ದಾರೆ. ಸೊ ಕೆಲವರು ಆರ್ಟಿಸ್ಟ್ ನೋಡೋಗೋರು ಇದ್ದಾರೆ, ಮತ್ತು ಡೈರೆಕ್ಟರ್ ನೋಡೋಗೋರು ಇದ್ದಾರೆ. ಸೊ ಎಲ್ಲ ಡಿಪೆಂಡ್ಸ್ ಅದು. ಸೊ ಕತೆ ಓವರ್ ಆಲ್ ಕಂಪ್ಲೀಟ್ ಚೆನ್ನಾಗಿತ್ತು ಸಿನಿಮಾ ಅಂತಂದಾಗ ಡೆಫಿನೆಟ್ಲಿ ಎಲ್ಲರೂ ಹೋಗಿ ನೋಡ್ತಾರೆ. ಸಪ್ಲೈಯರ್ ಶಂಕರ ಈ ಸಿನಿಮಾ ಬಗ್ಗೆ ಸರ್ ನಿಮ್ಮ ಜರ್ನಿ ಹೆಂಗಿತ್ತು? 2 ವರ್ಷ ಯೂಸ್ ಮಾಡಿದ್ದೀರಾ, ಪ್ರಿಪ್ರೇಷನ್ ಬಗ್ಗೆ ಎಲ್ಲ ಈ ಜರ್ನಿ? ಸೊ ಆಲ್ರೆಡಿ ಪ್ರೀ ಪ್ರೊಡಕ್ಷನ್ ಒಂದು ಲೆವೆಲ್ಲಿಗೆ ಮುಗ್ದಿತ್ತು ಸಪ್ಲೈಯರ್ ಶಂಕರ. ಸೊ ಇನ್ನು ಅದ್ರ ಇನ್ನೂ ಇಂಪ್ರೂವೈಸ್ಡ್ ವರ್ಷನ್ ಮಾಡ್ತಾಯಿದ್ರು. ಒಂದು ಒಳ್ಳೆ ರಿಹರ್ಸಲ್ಸ್ ಮಾಡಿದ್ದೀವಿ ಸಿನಿಮಾದಲ್ಲಿ. ಯಾವುದು ಶಾರ್ಟಲ್ಲಿ ಹೋಗಿ ಡೈಲಾಗ್ಸ್ ನಾವು ಯಾವುದು ಪ್ರಾಕ್ಟೀಸ್ ಮಾಡಿಲ್ಲ. ಬಿಫೋರೇ ಆಲ್ಮೋಸ್ಟ್ ಎಲ್ಲರ ಜೊತೆನೂ ಒಂದು ಕಾಂಬಿನೇಷನ್ಸ್. ಸೀನಿಯರ್ ಆ್ಯಕ್ಟರ್ಸ್ ಅಂತ ಹೇಳಿದ್ರೆ ಅವ್ರು ರಿಹರ್ಸಲ್ಸಿಗೆ ಸಿಗಲ್ಲ ನಮಗೆ, ಟು ಬಿ ಆನೆಸ್ಟ್. ಸೊ ಬಟ್ ಅವ್ರಿಗೆ ಒಂದು ಅಲ್ಲಿ ಬಂದಾಗ ಪುಲ್ ಆಫ್ ಮಾಡೋವಂಥ ಕೆಪಾಸಿಟಿ ಇರುತ್ತೆ, ದೇ ಕ್ಯಾನ್ ಡೂ ದ್ಯಾಟ್. ಅದಾದಮೇಲೆ ಸಿನಿಮಾ ಏನು ಶೂಟಿಂಗ್ ಎಂಜಾಯ್ ಮಾಡಿದ್ದೀವಿ. ಯಾಕಂದರೆ ಒಂದೊಂದು ಸೀನ್ಸು ನನಗೆ ತುಂಬ ಇಷ್ಟ ಆಗಿರೋಂಥ ಸೀನ್ಸು ಚೆನ್ನಾಗಿದೆ. ಅದಾದಮೇಲೆ ಪೋಸ್ಟ್ ಪ್ರೊಡಕ್ಷನ್ಗೆ ಇಂತಿಷ್ಟು ಟೈಮ್ ಅಂತ ಇಟ್ಟಿದ್ದಾರೆ. ಯಾಕಂದರೆ ನಮ್ಮ ಟೀಮ್ ಅವ್ರು ಹೇಳೋರು, ಡೈರೆಕ್ಟರ್ ಆದರೂ ಅಷ್ಟೇ, ನಾವೇನು ಪ್ರೀ ಪ್ರೊಡಕ್ಷನ್ಗೆ ಟೈಮ್ ಕೊಡ್ತೀವಿ, ಸಿನಿಮಾ ಪ್ರೊಡಕ್ಷನ್ ಅಂದರೆ ಮೇಕಿಂಗಿಗೆ ಟೈಮ್ ಕೊಡ್ತೀವಿ, ಆಲ್ವೇಸ್ ನಾವು ಪೋಸ್ಟ್ ಪ್ರೊಡಕ್ಷನ್ಗೆ ಟೈಮ್ ಕೊಡಲೇಬೇಕು. ಸೊ ಅದಿದ್ರೇ ಈಗ ಎಲ್ಲೋ ಒಂದು ಕಡೆ ಹೋಗಿ ಏನೋ ಒಂದು ಹೋಗೋದು ಬೇರೆ, ಹೋಗಿ ಅಲ್ಲಿಂದ ಯಾವುದೋ ಒಂದು ವಸ್ತು ತರೋದು ಬೇರೆ. ಅದನ್ನು ಏನು ಮಾಡ್ತೀವಿ, ಅಡುಗೆ ಅಂತಲೇ ಇಟ್ಕೊಳ್ಳಿ, ಮಾರ್ಕೆಟಿಗೆ ಹೋಗೋದು ಕಷ್ಟನೇ, ಅಲ್ಲಿಂದ ತರೋದು ಕಷ್ಟನೇ. ಬಟ್
ಹೋಗಿ ಬಂದಿರೋದಕ್ಕೆ ವ್ಯಾಲ್ಯೂ ಬರಬೇಕು ಅಂದರೆ ಚೆನ್ನಾಗಿ ಅಡುಗೆ ಮಾಡಬೇಕು ಅಲ್ವಾ. ಸೊ ಅಡುಗೆ ಮಾಡಬೇಕಂದ್ರೆ ಅದಕ್ಕೆ ಟೈಮ್ ಕೊಡಬೇಕು. ಸೊ ಇವಾಗ ಪೋಸ್ಟ್ ಪ್ರೊಡಕ್ಷನ್ಗೆ ಟೈಮ್ ಕೊಟ್ಟು ಒಂದು ಒಳ್ಳೆ ಹಂತಕ್ಕೆ ಬಂದು ನಿಂತ್ಕೊಂಡಿದ್ದೀವಿ. ನಿಮ್ಮ ಜರ್ನಿ ಹೇಳಿ ಸಪ್ಲೈ ಶಂಕರ್ ಜರ್ನಿ ಅದೊಂದು ಬ್ಯೂಟಿಫುಲ್ ಜರ್ನಿ. ಬಿಕಾಸ್ ಅದು ಮಾಡ್ಬೇಕಾದ್ರೆ ಇನ್ನೊಂದು ಪ್ರಾಜೆಕ್ಟ್ ಮಾಡ್ತಿದ್ದೆ, ನಂಗೆ ಎಲ್ಲೂ ಪ್ರಾಬ್ಲಮ್ ಆಗದೆ ಹೆಂಗೋ ಬ್ಯಾಲೆನ್ಸ್ ಮಾಡ್ಕೊಂಡು ತುಂಬ ಚೆನ್ನಾಗಿ ಔಟ್ಪುಟ್ ಬಂದಿದೆ. ಆ್ಯಂಡ್ ಪ್ರೊಡ್ಯೂಸರ್ ಯಾವ ಥರ ಅಂದರೆ ಪ್ಯಾಷನೇಟ್ ಇದ್ದರು, ಎಲ್ಲೂ ಕಾಂಪ್ರ ಆಗೋದು ಬೇಡ ಅಂತ. ಎಷ್ಟೊಂದು ಎಲ್ಲ ಲೈವ್ ಲೊಕೇಶನ್ಸ್ ಇದ್ರೂ ನಮ್ಗೆ ಶಾರ್ಟ್ಸ್ ಯಾವ ಥರ ಬೇಕಾದ್ರೆ ಮತ್ತೆ ರೀಶೂಟ್ ಮಾಡೋಣ ಆ ಥರ ಎಲ್ಲ ಇತ್ತು. ಅದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ. ಬ್ಯೂಟಿಫುಲ್ ಜರ್ನಿ. ಕೊನೆಯದಾಗಿ ಪ್ರೊಡ್ಯೂಸರ್ ಬಗ್ಗೆ ಹೇಳಿ ಸರ್. ಸಪ್ಲೈ ಶಂಕರ್ ಸೊ ವೆರಿ ಪ್ಯಾಷನೇಟ್ ಪ್ರೊಡ್ಯೂಸರ್, ವೆರಿ ಹಂಬಲ್ ಗೈ. ಸೊ ಸಿನಿಮಾದಿಂದ ನಾನು ಹೇಳ್ತೀನಲ್ಲ, ಸಪ್ಲೈ ಶಂಕರಿಂದ ₹100 ಬಂದರೆ ಅವ್ರು ₹100 ಸಿನಿಮಾಗೆ ಹಾಕ್ಬೇಕು ಅಂತ ಅಂದ್ಕೊಂಡವ್ರು ಬಿಟ್ಟರೆ, ನಾನು ಮನೆ ತೊಗೊಬೇಕು, ಕಾರ್ ತೊಗೋಬೇಕು, ಇನ್ನೊಂದು ಮತ್ತೊಂದು ಅಂತ ಯಾವುದೇ ಥರ ಉದ್ದೇಶ ಇಟ್ಕೊಂಡಿರೋಂಥ ವ್ಯಕ್ತಿ ಅಲ್ಲ. ನಿಜವಾಗ್ಲೂ ಇಂಥ ಪ್ರೊಡ್ಯೂಸರ್ಸ್ಗಳು ಇಲ್ಲಿ ಜೀವಂತ ಇರಬೇಕು ಇಂಡಸ್ಟ್ರಿಗೆ. ಸೊ ನನಗೇ ಸಿನಿಮಾ ಮಾಡಲಿ ಅಂತ ನಾನು ಇವತ್ತಿನ ತನಕ ಅವ್ರಿಗೆ ಯಾವತ್ತೂ ಕೇಳಿಲ್ಲ, ಸರ್ ನಂಗೊಂದು ಸಿನಿಮಾ ಮಾಡಿ ನೆಕ್ಸ್ಟು ಅಂತ. ಯಾರಿಗೇ ಸಿನಿಮಾ ಮಾಡಿ ಇಂಡಸ್ಟ್ರಿಲಿ ಇರಿ, ಇಂಡಸ್ಟ್ರಿಲಿ ಅವ್ರಿದ್ರೇ ಅಲ್ವಾ ನೆಕ್ಸ್ಟ್ ಒಂದಿಷ್ಟು ಟೆಕ್ನಿಷಿಯನ್ಸ್ಗಳಿಗೆ ಕೆಲಸ ಸಿಗೋದು ಇದು. ಸೊ ದೇವ್ರದಿಂದ ಅವ್ರಿಗೆ ಒಳ್ಳೇದಾಗಲಿ, ನಮ್ಮ ಇಂಡಸ್ಟ್ರಿಯಲ್ಲೇ ಜೀವಂತವಾಗಿ ಒಂದು ಒಳ್ಳೆ ಮರವಾಗಿ ಬೆಳೀಲಿ ಅಂತ. ಬಸ್ ಒಳ್ಳೆ ಪ್ರೊಡಕ್ಷನ್ ಹೌಸ್ ಆಗಿ ನಮ್ಗೊಂದು ಹೋಮ್ ಬ್ಯಾನರ್ ಅನ್ನೋ ಒಂದು ಫೀಲ್ ಬರೋ ಥರ ಒಂದು ಬ್ಯಾನರ್ ಆಗಲಿ ಅಂತ ಅನ್ಕೋತೀವಿ. ತ್ರಿನೇತ್ರ ಫಿಲಮ್ಸ್. ಎಸ್ ಮೇಡಮ್, ನೀವು ಹೇಳಿ ಈ ಸಿನಿಮಾ ಪ್ರೊಡ್ಯೂಸರ್ ಬಗ್ಗೆ. ಅವರು ತುಂಬ ಸಾಫ್ಟ್, ಒಂಥರ ಸಾಧು ಮನುಷ್ಯ ಸರ್ ಅವರು. ನಂದು ಒಂದ್ಸಲ ಲೊಕೇಶನ್ಗೆ ಬಂದಿದ್ದಾಗ ನಾನು ನೋಡಿಬಿಟ್ಟು ಟೀಚರ್ ಥರನೇ ಇದ್ದಾರಲ್ವ ಅಂತೆಲ್ಲ ಹೇಳಿದರು. ಅಂದರೆ ತುಂಬ ಸಾಫ್ಟ್, ನೋಡ್ತಾರಷ್ಟೇ, ಮಾತಾಡ್ತಾರೆ. ಆ್ಯಂಡ್ ತುಂಬ ಪ್ಯಾಷನೇಟ್, ಓಕೆ ಎಲ್ಲೂ ಕಾಂಪ್ರ ಆಗೋದು ಬೇಡ ಆ ಥರ ಎಲ್ಲ ಇದೆ. ಆ್ಯಂಡ್ ಈಸ್ ವೆರಿ ನೈಸ್ ಪರ್ಸನ್. ಆ್ಯಂಡ್ ಆ ಥರ ಪ್ರೊಡ್ಯೂಸರ್ಸ್ ತುಂಬ ಇನ್ನೂ ಸಾಕಷ್ಟು ಮೂವೀಸ್ ಮಾಡಬೇಕು, ಅವ್ರಿಗೆ ಒಳ್ಳೇದಾಗಬೇಕು. ಐ ರಿಯಲಿ ಪ್ರೇ ಫಾರ್ ದ್ಯಾಟ್. ಕೊನೆಯದಾಗಿ ಆಡಿಯನ್ಸ್ಗೆ ಏನು ಹೇಳಿ? ಸೊ ಇದೇ ಫೆಬ್ರವರಿ 2ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾಯಿದೆ. ದಯವಿಟ್ಟು ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾನ ನೋಡಿ. ಯಾವುದೇ ಕಾರಣಕ್ಕೂ ಸಿನಿಮಾ OTT ರಿಲೀಸ್ ಆದಮೇಲೋ ಯೂಟ್ಯೂಬಲ್ಲಿ ರಿಲೀಸ್ ಆದಮೇಲೋ ಇಂಥ ಸಿನಿಮಾನ ನಾನು ಥಿಯೇಟ್ರಲ್ಲಿ ಮಿಸ್ ಮಾಡ್ಕೊಂಡೆ ಅಂತ ಯಾವುದೇ ಕಾರಣಕ್ಕೂ ಒಬ್ಬರು ಹೇಳೋಕ್ಕೆ ಹೋಗ್ಬಿಡಿ. ಒಬ್ಬರು ಹಂಗೆ ಹೇಳಿದ್ರು ನಮಗೆ ಬೇಜಾರಾಗುತ್ತೆ, ಇಂಥವ್ರು ಮಿಸ್ ಮಾಡ್ಕೊಂಡ್ರಲ್ಲ ಅಂತ. ಆಲ್ರೆಡಿ ಪ್ರೀವಿಯಸ್ ಸಿನಿಮಾಗಳಲ್ಲಿ ಆ ಥರ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಸಿನಿಮಾ ಹೋದ್ಮೇಲೆ ನಾವು ಇದನ್ನು ಥಿಯೇಟ್ರ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಅಂದಿರ್ತೀರ. ಸೊ ಈ ಸತಿ ಯಾವುದೇ ಕಾರಣಕ್ಕೂ ಹಂಗೆ ಮಾಡೋಕ್ಕೆ ಹೋಗ್ಬೇಡಿ. ಏನು ನೀವು ನಿಮ್ಮ ನಂಬಿಕೆ ಉಳಿಸ್ಕೊ ಬಂದಿದ್ದೀನಿ ನಾನು 2 ಸಿನಿಮಾಯಿಂದ, 3ನೇ ಸಿನಿಮಾದಲ್ಲೂ ಆ ನಂಬಿಕೆ ಯಾವುದೇ ಕಾರಣಕ್ಕೂ ಹುಸಿಯಾಗಲ್ಲ. ಸಿನಿಮಾನ ನೋಡಿದ್ರೆ ನಾನು ಕೊಟ್ಟಿದ್ದ ದುಡ್ಡಿಗೆ ಎಂಟರ್ಟೈನ್ಮೆಂಟ್ ಸಿಗ್ತಪ್ಪ ಅಂತ ಮಿನಿಮಮ್ ನೀವು ಹೇಳ್ತೀರಾ. ಸೊ ದಯವಿಟ್ಟು ಫೆಬ್ರವರಿ 2 ನಿಮ್ಮ ಚಿತ್ರಮಂದಿರಗೆ ಫ್ಯಾಮಿಲಿ ಜೊತೆನೇ ಬಂದು ನಮಗೆ ನೋಡಿ ಹರಿಸಿ ಹಾರೈಸಿ. ಕಾಪಿ ಪೇಸ್ಟ್ ಅವರೆಲ್ಲ ಹೇಳ್ಬಿಟ್ರು, ಎಲ್ಲ ಕವರ್ ಮಾಡಿಬಿಟ್ರು. ಓಕೆ, ಫೆಬ್ರವರಿ 2 ಸಪ್ಲೈ ಶಂಕರ ಸಿನಿಮಾ ರಿಲೀಸ್ ಆಗ್ತಿದೆ. ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ, ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಸೊ ಎಲ್ಲರೂ ಸಿನಿಮಾ ನೋಡಿ ಆ್ಯಂಡ್ ನ್ಯೂ ಕಮರ್ಸ್ಗೆ ಸಪೋರ್ಟ್ ಮಾಡಿ. ಆ್ಯಂಡ್ ನಮ್ಮದು ಡೈರೆಕ್ಟರ್ದು ಡೆಬ್ಯೂ ಪ್ರಾಜೆಕ್ಟ್ ಇದು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕತೆ ನಿಮ್ಗೆ ಇಷ್ಟ ಆಗುತ್ತೆ. ಎಂಟರ್ಟೈನ್ಮೆಂಟ್ ಇದೆ, ಮರ್ಡರ್ ಮಿಸ್ಟ್ರಿ ಇದೆ, ಪ್ರೀತಿ ಇದೆ, ಎಲ್ಲ ಒಂಥರ ಪ್ಯಾಕೇಜಾಗಿ ಸಿಗ್ತಿದೆ ನಿಮಗೆ. ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.